ಆಯ್ತೇನೆ ಸಸಿ, ಏನಾನ ಹೇಳಿದ್ರೆ ತಿರ್ಗಿ ಕೋಪ ಮಾಡ್ಕೊತಿಪ್ಪ. ಎಲ್ಗಾರು ಹೋಗ್ಬೇಕು ಅಂದ್ರೆ ಬಿರನ್ ಮಾಡ್ಕೊಡಕ್ಕಿಲ್ಲ ನೀನು. ಅಲ್ಲಿ ಒತ್ತಾಯ್ತು ಇನ್ನೂ ಎಷ್ಟೊತ್ತು. ಯಾಕ್ಲಾ ಅಂಕಿರ್ಚಾಡ್ತಿದ್ಯಾ ಮನೆಗೆ? ವಾ ಮಾವ ಬಂದ ಬಾ. ಕಿರ್ಚಾರ್ದು ಇನ್ನೇನು ಮಾಡಲಿ, ಒತ್ತರಿಂದ ನಾನು ಆಚ್ಕೋಗ್ಬೇಕು. ಒಂದಿಷ್ಟು ಹೊಟ್ಟೆಗೆ ಏನಾರು ಮಾಡಿಕೊಡು ಅಂದರೆ ಆ ಬಾಕ್ಲು ಸೀಟೋದು, ಆ ಕಸ ಹಾಕೋದು, ಆ, ಕಸ ಹೊಡಿಯೋದು ಇದನ್ನೇ ಮಾಡ್ಕೊಂಡು ಕೂತೋಳಲ್ಲಿ. ಹೆಣ್ಮಕ್ಳು ಅದು ಮಾಡ್ದಿರ ಹೋದ್ರೆ ಮನೆ ಅಚ್ಚಕಟ್ಟಾಗಿದ್ದತೇನೋ. ನೀನು ಮಾಡಿ ಏನೋ ಆ ಕೆಲಸನ. ಎಲ್ಲರೂ ಹೋಗ್ಬೇಕಾದನು ಬಿರ್ನ ಎದೊಳ್ಬೇಕು, ಅವಳನ್ನ ಎಬ್ಬಿಸ್ಬೇಕು. ಅವಳು ಕೆಲಸ ಮಾಡುವಾಗ ತಲೆ ತಿನ್ಕೊಂಡು ನಿಂತ್ಕೊಂಡ್ರೆ ಇಲ್ಲ ಅಷ್ಟು ಮೀರಿ ಆಗದಿರೋ ಹೋಯ್ತು ಅಂದರೆ ಹೋಗಿ ಆಚೆಲೆ ತಿನ್ಕೊ ಹೋಗು. ಏ ಮಾವು, ನನ್ಗೆ ಆಚೆ ಊಟ ಇಷ್ಟ ಆಗಕ್ಕಿಲ್ಲ, ಸುಮ್ಕಿರು. ಸರಿ ಕುತ್ಕೋ ಬಾ. ಓ ಮಾವ ಬಂದ್ರೆ? ಅಯ್ಯೋ ರಾಮ, ಇವ್ರದ್ದಿದ್ದೆಯಾ, ಕುತ್ಕೊಳ್ಳಿ ತಗೊಳ್ಳಿ ಕಾಪಿಯ. ತಾಯಿ ನಂದಿರಲಿ, ಅವ್ನು ದೂರ್ವಾಸ ಮುನಿ ಅರ್ಧಂಗೆ ಅರ್ತಾವನೆ, ಅವ್ನಿಗೆ ಕೊಡು ಕಾಪಿಯ ಫಸ್ಟು. ಇಲ್ಲ ಮಾಡಿವನೇ, ಅವ್ರಿಗೂ ಬಿಟ್ಕೊಟ್ಟೇನು, ತಗೊಳ್ಳಿ ಕುತ್ಕೊಳ್ಳಿ. ಕುತ್ಕೋ ಮಾವು, ಅದ್ಯಾಕಂಗೆ ನಿಂತ್ಕೊಂಡೆ ಮಾತಾಡಿಯೇ. ಆಯಿತು. ಓ ಹೊಡಿಯೋಕ್ಕೆ ಬರ್ತಾನೆ ನಮ್ಮ ಮಾವ. ಈಗ ನೀನು ಬಂದಾಯ್ತು, ಇನ್ನೆಲ್ಲಿಗೆ ಹೋಗೋಣ? ಆ ಕೆಲಸ ಆಮೇಲೆ ಮಾಡ್ಕೋತೀನಿ. ಕಾಪಿ ಕುಡಿ. ಏನು ಕೆಲ್ಸದ್ಲ ಆಯ್ತಲ್ಲ ಇಷ್ಟೊತ್ತಿಗೆ? ಇಷ್ಟು ಅರ್ಜೆಂಟಾಗಿ ಹೊಂಟು ನಿಂತು ಒಂದು ಬೇಡ ಅಂತಿದ್ದಿ, ಹೋಗ್ಲಾ? ಇರ್ಲಿ ತಕೋ, ನೀನು ಬಂದ್ಮೇಲೆ ಬಿಟ್ಬಿಟ್ಟೋದಾನೆ. ಇಲ್ಲ ಕುತ್ಕೋ. ಏನ್ರೆ ಒಳಗು. ಬಿರ್ನ ಏನಾದ್ರು ನಾಷ್ಟ ಮಾಡು. ನಮ್ಮ ಮಾವಂಗೆ ರೊಟ್ಟಿ ಇಷ್ಟ, ರೊಟ್ಟಿ ಹಾಕಿ ಕಾಯಿ ಚಟ್ನಿ ಮಾಡೋಡು. ಮಾವಯ್ಯ ರೊಟ್ಟಿ ಹಾಕ್ಲಾ? ಇಲ್ಲ ಏನಾರು ಅನ್ನ ಮಾಡ್ಕೊಡ್ಲೆ? ಏನು ಮಾಡಲಿ? ಚಿತ್ರಾನ್ನ ಕಚ್ಕೊಡ್ಲೆ? ತಾಯಿ ನಂಗೆ ರೊಟ್ಟು ಬೇಡ, ಚಿತ್ರಾನ್ನೂ ಬೇಡ. ಅವಳು ಮನೆಯಾಗೆ ಅದೆಂಥದೋ ಬಾತ್ ಮಾಡ್ತಾವಳಂತೆ. ನಾಷ್ಟ ಮಾಡ್ಕೊ ಬತ್ತೀಯಾ ಇಲ್ವಾ ಅಂತ ಕೇಳಿದ್ಲು. ಬತ್ತೀನಿ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಬಂದೀನಿ. ಇನ್ನು ಇಲ್ಲಿ ತಿನ್ಕೊಂಡು ಹೋದ್ರೆ ಬಾಯಿ ಬಡ್ಕತ್ತಾಳೆ. ಬೇಡ, ನಾನು ಮನ್ಗೋಯ್ತೀನಿ, ಕೂತ್ಕೊಳ್ಳಿ. ಎಲ್ಲ ಮಗ? ಅವಳು ಇನ್ನೂ ಮನ್ಗೋಳು ಮಾವಯ್ಯ. ಇವತ್ತು ಸ್ಕೂಲ್ ಇಲ್ವೇ? ಓ ಇವತ್ತು ಭಾನುವಾರ, ಸ್ಕೂಲ್ ಇಲ್ಲ. ಸರಿ ಆಯಿತು, ಕೂತ್ಕೊಳ್ಳಿ. ಎಕ್ಸಾಮ್ ಮುಗೀತಾ ಮಗಿಂದು? ನಾಳೆ ಒಂದದು ಮಾವಯ್ಯ, ಅದು ಮುಗಿದ್ರೆ ಮುಗೀತು. ಹಾಂ ಹೋಗಿದ್ದೇನಾ ಹಬ್ಬಕ್ಕೆ? ಸಸಿ ನೀನು ಹೋಗಿದ್ದೇನವ? ಹಬ್ಬ ಎಲ್ಲ ಅಚ್ಚುಕಟ್ಟಾಗೈತೆ? ಹ್ಞೂ ಮಾವಯ್ಯ, ನೀವು ಬಂದು ಹೇಳಿದ ದಿವಸ ಸಂಡೆ ಹೋದೋಳು ನೆನ್ನೆ ದಿವಸ ಬಂದಿದ್ದೀನಿ. ಹಬ್ಬ ಎಲ್ಲ ಸಂದಕ್ಕಾಯ್ತು. ಕಳ್ಸಿದೆ ಕಣಯಪ್ಪ, ನನ್ನ ಮೇಲೆ ಗುರ್ಗಿರ್ ಅನ್ಬೇಡ. ನೀನು ಹಂಗೆ ಹೇಳ್ಬಿಟ್ಟು ಹೋದೆ, ಇವಳು ಹಿಂಗೆ ಮನೆ ಕೆಲಸ ಮಾಡ್ಬಿಟ್ಟು ಹೊಂಟ್ಲು. ನಾನು ಕಳ್ಕೊಟ್ಟಿವ್ನಿ ಆಮೇಲೆ. ನೀನು ಹೋಗಿದ್ದು? ಹ್ಞೂ ಹೋಗಿದ್ದು ಬಂದಲ್ಲ, ಕೇಳೋ ಒಳ್ಳೆಯ ಇಲ್ಲ ನಿಂತಿಲ್ವೇ? ಮಟನ್ ಊಟದ ದಿವಸ ನಾನು ಮುರಳಿ ಇಬ್ಬರು ಹೋಗಿ ಊಟ ಮಾಡ್ಕೊಂಡು ಬಂದು. ಬಂದಿರು ಮಾವಯ್ಯ, ಒಳ್ಳೆಯದು ಸಂಬಂಧ. ನೆಂಟರು ಇಷ್ಟರು ಅಂತ ಇರಬೇಕು. ಹಂಗೆ ಅವಳನ್ನು ಕಳಿಸ್ದಾಗ ನೀನು ಹೋಗ್ದಂಗೆ ಇರಬೇಡ ಎಲ್ಗೂ, ಗೊತ್ತಾಯ್ತೇನೋ? ಹೂ ಕಣಪ್ಪ, ಆಯಿತು. ಕಾಪಿ ಕುಡಿಯಪ್ಪ, ತಣ್ಣಗಾತು. ತಾಯಿ ಇವನಿಗೊಂದು ಗ್ಲಾಸ್ ತಕಬಾ ಕಾಪಿಯ. ತತ್ತಾ ಇದ್ದೀನಿ ಮಾವಯ್ಯ, ಬಂದೆ ತತ್ತಾ ಇದ್ದೀನಿ. ಈಗ ಹೇಳು, ಯಾತಕ್ಕೆ ಕರೆದೆ ನನ್ನ? ಅದು ಅದು ನೀನು ಸುಮ್ಕೆ ಟೆನ್ಷನ್ ಮಾಡ್ಕೋಬೇಡ. ಹೇಳೋದು ನಾವು ತಾಳ್ಮೆಯಿಂದ ಕೇಳು. ಏನು ಹೇಳ? ನಿನ್ನ ಮಗ ಕಿಶೋರ ಏನಾನ ಕೆಲ್ಸ ಹಿಡ್ದವನೋ ಇಲ್ಲ ಫ್ಯಾಕ್ಟ್ರಿ ಹತ್ತಿರ್ಗ ಅವನೇ ವಹಿಸ್ಕೊಂಡವನೋ? ಎರಡೂ ಇಲ್ಲ. ಯಾಕೆ, ಏನಾಯ್ತು ಈಗ? ಏನಿಲ್ಲ, ನೆನ್ನೆ ಒತ್ತಾರೆ ಇಲ್ಲಿಗೆ ಬಂದಿದ್ದ. ಏನೋ ಇಸೆ ಹೇಳ್ದ. ಅದಕ್ಕೆ ನಿನ್ಗೊಂದ್ಸರಿ ಮುಟ್ಟಿಸೋಣ ಅಂತೇಳಿ ನೀನು ಫೋನಲ್ಲಿ ಮಾತಾಡೋದು ಬೇಡ ಬಾ ಅಂತ ಕರೆದಿದ್ದು. ಇಲ್ಲಿಗೆ ಬಂದಿದ್ನೆ ನನ್ನ ಮಗ? ಯಾಕ್ಲಾ? ಯಾಕೆ ಅಂಟಾಕೊಂಡಿದ್ಯ ಅದನ್ನ? ಹುಷಾರಾಗಿರು. ನಾನು ಅಂಟಾಯ್ಕೊಂಡಿದ್ದಿದ್ರೆ ನಿನ್ಗೆ ಯಾಕೆ ಕೇಳ್ತಿದ್ದೆ? ಹೊಸಿ ಕೇಳು. ಇಲ್ಲಿ ಬಂದಿದ್ದ ಏನೋ ಒಂದು ವಿಷಯ ತಗೊಂಡು, ಅದನ್ನು ನಿನ್ಗೆ ಹೇಳ್ಬೇಕಿತ್ತು. ಅದಕ್ಕೆ ನಿನಗೆ ಕರೆದೆ. ನೀನು ಇಲ್ಲಿಗೆ ಬರೋ ವಿಷಯ ಅವ್ರಿಗೇನಾರು ಹೇಳ್ಬಿಟ್ಟು ಬಂದು? ಇಲ್ಲ ಯಾವತ್ತೂ ಹೇಳ್ದೋನಲ್ಲ ನಾನು. ಏನಕ್ಕೆ? ಅದು ನಮ್ಮ ಅಪ್ಪಂದು ಜಮೀನದಲ್ಲ 2 ಎಕರೆ, ಅದಾ ಅವನಿಗೆ ಬರ್ಕೊಡ್ಬೇಕಂತೆ. ಅದಕ್ಕೆ ಎಷ್ಟಾಯ್ತದೆ ಹೇಳು ದುಡ್ಡ? ನಾ ಕೊಟ್ಟೇನು, ನನಗೆ ಆ ಆಸ್ತಿನ ಬರ್ಕೊಡು ಅಂತೇಳಿ ಕೇಳ್ತಾ ಇದ್ದ. ಏನ? ನಿಮ್ಮ ಅಪ್ಪನ ಆಸ್ತಿಯ ಅವನಿಗೆ ಬರ್ಕೊಡ್ಬೇಕಂತ? ಅದು ದುಡ್ಡು ಕೊಟ್ಟು ಕೊಂಡ್ಕೊತಾನಂತ? ಎಲ್ಲಿದೋ ಯಪ್ಪ ನಾನು ಕಾಣೋದು? ಹ್ಞೂ ಅದಕ್ಕೆ ನನಗೆ ಆಶ್ಚರ್ಯ ಆಯಿತು. ಇದೇನಲ್ಲ ಟೀಗೆ ಸಿಗರೇಟ್ಗೆ ಮಾವನ್ ತವ ಸುಳ್ಳೇಳಿ ಇಸ್ಕೊತಿದ್ದವನು ಈಗ ಜಮೀನು ತಗೋತೀನಿ ಅಂತ ಬಂದವನಲ್ಲ, ಎಲ್ಲಿಂದ ಬತ್ತೋ ದುಡ್ಡು ಅಂತ ಅಂದ್ಕೊಂಡ್ರೆ ಹಂಗಂತ ಬಂದ. ಕೊಡಂಗಿದ್ರೆ ಹೇಳು ಈ ಕ್ಷಣಕ್ಕೆ ಅಂದ. ನಾನು ಅದಕ್ಕೆ ಇಲ್ಲ ಕಣಪ್ಪ, ನಾನು ಒಬ್ಬನೇ ತೀರ್ಮಾನ ತಗೊಳ್ಳಲ್ಲ, ಮಾವಯ್ಯ ಇರಬೇಕು, ಮಾವಯ್ಯನ ಕೇಳಬೇಕು, ನಾನು ಕೇಳ್ಬಿಟ್ಟು ನಿನ್ಗೆ ಹೇಳ್ತೀನಿ, ಆಮೇಲೆ ಮುಂದಿನ ಮಾತುಕತೆ ಬಿಡು ಅಂತ ಹೇಳಿ ಕಳಿಸ್ದೆ. ಮಾವಯ್ಯ ಅಪ್ಪಾಜಿ ಒಪ್ಕೊಂಡ್ರೆ ಕೊಡೋದಾದರೆ ಫೋನ್ ಮಾಡಿ ಹೇಳು ಎಷ್ಟು ಏನು ಅಂತ, ಬೇಗ ಮಾಡಿ ಮುಗಿಸ್ತೀನಿ ಅಂತಾನೆ. ಹಾಂ ಎಲ್ಲೋ ಏನೋ ನಡೀತಾ ಇರಂಗದಲ್ಲ. ಈ ಗಿರ್ಜಿಸೋದು ಏನು ಕಾಣೆ ಮನೆಯಲ್ಲಿ? ಕೇಳಬೇಕಾಗಿತ್ತು ನೀನೇ. ಎಲ್ಲಿಂದ ಬರ್ತದೆ ನಿಮಗೆ ದುಡ್ಡು ಅಂತವ? ಓ ಸರಿಯಾಗಿ ಹೇಳಿದೆ.
ಅಲ್ಲ ಮಾವಯ್ಯ, ಅವರು ಕಿಶೋರ ಇವ್ರನ್ನ ನೋಡಿದ್ರೇ ಎಗರು ಬಿಡ್ತಾ ಇದ್ದ. ಇನ್ನೀಗ ಏನೋ ಜಮೀನು ಬೇಕಲ್ಲ ಅನ್ನೋದಕ್ಕೆ ನಮ್ಮ ಮನೆ ತಕ್ಕೆ ಎಷ್ಟು ವರ್ಷಕ್ಕೂ ಕಾಲಿಕ್ದೇ ಇರೋನು ಈಗ ಬಂದವನೆ. ಇನ್ನು ಎಲ್ಲಿಂದ ಬತ್ತು ಏನು ಅಂತ ಕೇಳಿದ್ರೆ ಹೇಳಾನೆ. ನೀವು ಒಳ್ಳೆ ಸರಿ. ನೀನು ಹಂಗಾರೆ ಕೊಡ್ತೀನಿ ಬಿಡ್ತೀನಿ ಅಂತ ಏನು ಒಪ್ಕೊಂಡಿಲ್ಲ ತಾನೇ? ಏ ಇಲ್ಲ ಕಣೋ ಯಪ್ಪ, ನಾನು ಯಾಕೆ ಹಂಗಂತೆಲ್ಲ ಒಪ್ಕೊಳ್ಳಿ? ನಿನ್ನನ್ನು ಕೇಳ್ದಿರೋದುವ? ಇಲ್ಲ ಇಲ್ಲ, ನಾನೇನು ಒಪ್ಕೊಂಡಿಲ್ಲ. ಸರಿ ಸರಿ, ನಾ ಇದ್ರ ವಿಚಾರ ಮಾಡಿ ಆಮೇಕೇನು ಎತ್ತ ಅಂತ ನಿನ್ಗೆ ಹೇಳ್ತೀನಿ. ಅಲ್ಲಿ ಗಂಟ ಸದ್ದೇ ಬಿಡ್ಬೇಡ, ಸೈಲೆಂಟಾಗಿರೋ. ಏನೋ ನಡೀತಾ ಇರೋನದೆ. ಇನ್ಯಾವ ಮನೆಯೊಳಗೆ ಕೆಲಸ ಮಾಡ್ತಾನೋ ಈ ನನ್ನ ಮಗ, ನನಗೆ ಕಾಣಲ್ಲೋ. ಸತೀಶ, ಹೆಂಗಾರ ಮಾಡಿ ತಿಳ್ಕೊಳ್ಳ, ಇದು ಬಿಟ್ರೆ ಸರಿಯೋ ಕಾಣಲ್ಲ. ದುಡ್ಡಿನ ವ್ಯವಹಾರ ಆಮೇಲೆ ತಲೆಗೆ ತನ್ಗಿನ್ಬಿಟ್ಟಾನು. ಒಂಚೂರು ಹೆಂಗಾರ ಮಾಡಿ ತಿಳ್ಕೊಳಕ್ಕಾಯ್ತದೇನ? ಓ ಓ ಓ ನಾನು ಅಂದ್ಕೊಂಡೆ. ನೋಡೋಣ, ಅದು ವಿಚಾರನ ಎಲ್ಲೆಲ್ಲಿ ಹಿಡಿಬೇಕೋ ಅಲ್ಲಿ ಹಿಡಿಯೋಣ. ಈಗ ಸದ್ಯಕ್ಕೆ ಜಮೀನು ವಿಷಯ ನಾನೇನು ಎತ್ತಕ್ಕೆ ಹೋಗಿಲ್ಲ. ಈಗೇನು ಮಾಡ್ತಾನೆ ಅಂತ ತಿಳ್ಕೊಂಡು ಆಮೇಲೆ ಮುಂದುವರಿಯೋಣ. ಈಗ ಸದ್ಯಕ್ಕೆ ಅವ್ನಿಗೇನು ಹೇಳಿ ನಾನು? ತಿರ್ಗಿ ಫೋನ್ಗೇನು ಮಾಡಿದ್ರೆ? ಅದು ಅಪ್ಪಾಜಿ ಕೂಟ ಮಾತಾಡೇ ಇಲ್ಲ ನಾನು. ಅಪ್ಪಾಜಿ ಕೂಟ ಮಾತಾಡಿ ಹೇಳ್ತೀನಿ ಅಂತ ತಳ್ಳಾಕು. ಅಷ್ಟರೊಳಗೆ ಈಸೆ ತಿಳ್ಕೊ. ಆಮೇಲೆ ಏನು ಮಾಡಬೇಕು ಅನ್ನೋದ ನಾನೇ ನಿನ್ಗೆ ಹೇಳ್ತೀನಿ. ಫಸ್ಟ್ ಹೆಂಗೆ ಬತ್ತ ದುಡ್ಡು ಅಂತ ಔಷಧಿ ತಿಳ್ಕೊ ಅಷ್ಟೇ. ಹ್ಞೂ ಸರಿ ಆಯಿತು. ಎಂಡ್ರೆ ನೀನೇನು ಇಲ್ಲೇ ನಿಂತಿದ್ದಿ? ಹೋಗಿ ಏನಾರು ಮಾಡು. ಸುಮ್ಕಿರ್ಲ, ಬೇಡ ಕಡ, ನನಗೇನು ಬೇಡ ಕಣವ. ನೀವು ತಿನ್ನಂಗಿರೆ ಮಾಡ್ಕೊಳ್ರವ. ಅವಳು ಇಲ್ಲಿರಲಿ, ಸುಮ್ಕಿರ್ ಸತೀಶ, ನಿಂಗೆ ಗೊತ್ತಾಗಿಲ್ಲ. ಏನು ಮಾತಾಡು ಏನು ನಡಿ, ಅವಳು ಮುಂದೆಲ್ಲ ಆಗಬೇಕು. ಅವಳೇನು ಬೇರೆ ಅವಳೇನು ಮನೆ ಯಜಮಾನಿ, ಅವಳಿಗೆಲ್ಲ ಗೊತ್ತಾಗಬೇಕು. ಸರಿ. ನಾನು ಸಸಿ ನಿನ್ನ ಗಂಡು ಫೋನ್ ಮಾಡ್ದೆ ಕಣವ ರಾತ್ರಿ, ಬಾ ಒತ್ತಾರೆ ಅಂತ. ನಾನೆಲ್ಲೋ ಅದೇ ಮಗಿಂದು ಅದ್ಯಾವುದೋ ಊರಿಗೆ ಹೋಗೋಕ್ಕೆ ಅವತ್ತು ಮಾತಾಡೋದ್ವಲ್ಲ, ಊರಿಂದ ವಾಪಸ್ ಬಂದ್ಮೇಲೆ ಹೋಗೋಣ ಅಂದ್ರಲ್ಲ, ಅದಕ್ಕೇನೋ ಅಂತವನೆ ಅಂತ ನಾನು ಬಂದೆ. ನೋಡೋರು ಇದ್ಯಾವುದೋ ಹೊಸ ಇಸ್ಯ ಕಿವಿಗೆ ಬೀಳ್ತಾ ಅದೇ. ಸರಿ ಅದಿರಲಿ, ಈಗ ಊರಿಗೆ ಹೋಗೋದೇನಪ್ಪ ಮಾಡಿದೆ? ಹೆಂಗಪ್ಪ ಮಾಡೋದಾ? ಓ ಅದ್ರ ವಿಚಾರ ಬಗ್ಗೆ ತಲೆ ಕೆರ್ಕೊಂಡಿಲ್ಲ. ಇನ್ನೇನು ಅವತ್ತೇ ತೀರ್ಮಾನ ಮಾಡ್ದಂಗೆ ಎಲ್ಲ ಟ್ರೈನಾಗಿ ಹೋಗೋಣ. ಅದೇನದು ಅಲ್ಲಿ ನೋಡ್ಕೊಳ್ಳೋಣ, ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಬಂದ್ಬಿಡೋಣ. ಈಗ ಇದನ್ನು ಮಾಡಲೋ ಫಸ್ಟು ಅದನ್ನು ಮಾಡಲೋ, ಯಾವ್ದು ಮಾಡಲಿ ಅಂತ ಹೇಳು. ಇದು ಎಷ್ಟು ಇಸಿ ಆಯ್ತದ ಅಷ್ಟು ತಿಳ್ಕೊತಿರು. ಊರಿಗೆ ಹೋಗ್ಬಿಟ್ಟು ಬರೋದೇ ಬಿರ್ನ್ ಮಾಡು. ಮಗಿನ ರಜದಾಗೆ ಎರಡೂ ಕೆಲಸ ಮುಗಿಸ್ಬಿಡ್ಬೇಕು. ಸರಿ ಆಯಿತು. ಹಂಗಾರೆ ಟ್ರೈನ್ ಟಿಕೆಟ್ ಬುಕ್ ಮಾಡಿಸ್ಲೇ? ನಾನು 3 ದಿವಸ ಬಿಟ್ಟು ಕಣಿ ಕೇಳಲ್ಲ, ಬಿರ್ನಾಗ ಮಾಡಿಸು. ಈಗ ರಜದೊತ್ತು ಎಲ್ಲ ಅತ್ತಾಗಿತ್ತಾಗ ಓಡಾಡ್ತಿರ್ತಾರೆ. ಸರಿ ಆಯಿತು. ಇವತ್ತು ಭಾನುವಾರ ಹಾಕಿಲ್ಲ, ನಾಳೆಗೆ ಹೋಗಿ ಬುಕ್ ಮಾಡಿಬಿಟ್ಟು ಬರ್ತೀನಿ. ನೀವು ಮಿಕ್ಕಿದೆಲ್ಲ ತಯಾರಿಗಳ ಮಾಡ್ಕೊಬಿಡಿ. ಎಲ್ಲೋಗಿದೆ ಮಂಗಳಮ್ಮ ನೀನು? ಏನು ನೆನ್ನೆಯಿಂದ ಕಾಣಿಸಲ್ಲ? ಅಯ್ಯೋ ಯವ್ವ, ನಾನೆಲ್ಲಿ ಹೋಗೋಣ? ಮನೆ ಬಿಟ್ಟು ಎಲ್ಗೂ ಹೋಗಿಲ್ಲ. ಕೆಲಸ ಆಯಿತು, ನಾನಾಯಿತು. ಕೆಲ್ಸಕ್ಕೆ ಹೋಗ್ತಿದ್ದೆ, ಬರ್ತಿದ್ದೆ, ಮನೇಲಿ ಇರ್ತಿದ್ದೆ. ನೀವು ಇರ್ಲಿಲ್ವಲ್ಲ, ನಿಮ್ಮ ತವ್ರ ಮನೆಗೆ ಹೋಗಿದ್ರಲ್ಲ, ಅದಕ್ಕೆ ಏತಕ್ಕೆ ತಲೆ ಹಾಕ್ಲಿಲ್ಲ ನಾನು. ಅಪ್ಪರೊಬ್ಬರು ಇರ್ತಾರೆ ಯಾಕೆ ಅಂತ. ಸರಿ ಹೋಯ್ತು. ನಾನು ನೀನಿರ್ತೆ ಮನೆ ಕಡೆ ನೋಡ್ಕೊಳ್ಳೋಕ್ಕೆ ಅಂತೇಳಿ ನಾನು ನೆಮ್ಮದಿಯಾಗಿ ಅಲ್ಲಿದ್ದರೆ, ನೀನು ನೋಡಿದ್ರೆ ಅವ್ರವ್ರೆ ಅಂದ್ಬಿಟ್ಟು ಇತ್ತಕ್ಕೆ ತಲೆನೇ ಹಾಕಿಲ್ಲ. ನಾನು ನಿನ್ನೆ ಬೆಳಗ್ಗೆನೇ ಬರೋಣ ಅಂದ್ಕೊಂಡೆ, ಅವ್ವ ಸಂಡೆಗೆ ಹೋಗು ಅಂತು. ಸರಿ ನಾಷ್ಟಾಗಿ ಇಷ್ಟೊತ್ತು ಕೆಲಸ ನೀನು ಕೊಟ್ಟಿರ್ತೀಯ ಏನಾರ ಒಂಚೂರು ಅಂದ್ಕೊಂಡ್ರೆ, ನೀವು ನೋಡಿದ್ರೆ ತಲೆನೇ ಹಾಕಿಲ್ಲ. ಗಂಡ ಹೆಂಡ್ತಿ ಇಬ್ರು ಹೋಯ್ತಾಗೆ. ಅಯ್ಯೋ ಯವ್ವ, ಯಾರು ಅಂದೋರಾಗಂತ? ನೆನೆ ಒತ್ತಾರನೆಯಾ ಅಣ್ಣವ್ರವ್ರ ನೋಡ್ಕೊ ಬಾ, ನಾಷ್ಟ ಆಗಿ ಕೊಟ್ಟೇನು ಅಂತ ಹೇಳಿ ಚಪಾತಿ ಮಾಡಿದ್ದೆ, ಕೊಡ್ತೀನಿ ಅಂತ ಹೇಳಿ ನನ್ನ ಗಂಡನ ಕಳ್ಸಿದ್ನಲ್ಲ. ಆ ಮುಂಡದ್ ಬಂದು ಯಾರು ಇಲ್ಲ ಕಣೆ, ಅಪ್ಪರು ಬಂದಿರಂಗೆ ಕಾಣಕ್ಕಿಲ್ಲ ಅಂತ ಹೇಳ್ದ. ಏನು ಯಾರೂ ಇಲ್ಲ ಅಂತನೇ? ಮಂಗಳಮ್ಮ, ಮೊನ್ನೆ ಮಧ್ಯಾಹ್ನನೇ ಊಟ ಮಾಡ್ಕೊಂಡು ಇಲ್ಲಿಗೆ ಬಂದವರು. ಇಲ್ಲೇ ಅವ್ರು ಎಲ್ಲೂ ಹೋಗಿಲ್ಲ. ಸಿದ್ದಪ್ಪ ನಿನ್ನ ಕುಟೆ ಸುಳ್ಳು ಹೇಳಿರ್ಬೇಕು. ಇಲ್ಲ ಕಣ್ರವ, ನಾನು ನೋಡಿದೆ, ಬಂದು ಬಾಕ್ಲು ಬಡಿತಿದ್ದ ಕಣ. ಬೆಳಿಗ್ಗೆ 8:30ಗೆ. ಅದುವೇ ಅಪ್ಪ ಅಷ್ಟೊತ್ತಿಗಿದ್ರೆ ಎಲ್ಲೋಗಿರೋರು, ಎಲ್ಲೂ ಹೋಯ್ತಾ ಇರಲಿಲ್ಲ. 8:30ಗ? ಅವರು ಲೇಟಾಗಿ ಎದ್ದಿದ್ದೀನಿ ಅಂದ್ರಲ್ಲ. ಅಯ್ಯೋ ಮಂಗಳಮ್ಮ, ಅವರು 11 ಗಂಟೆ ಮನಿಕೊಂಡಿದ್ದು 11:15 ಎದ್ದವ್ರೆ. ಎಲ್ಲೋ ಸಿದ್ದಪ್ಪ 2 ಸರಿ ಬಡ್ದ್ಬಿಟ್ಟು ಯಾರೂ ಇಲ್ಲ ಅಂದ್ಕೊಂಡು ಹೊಂಟೋಗೋನೆ. ಅವರು ಇದ್ದರು ಮನೆಯಾಗೆ, ನಾವು ಇರಲಿಲ್ಲ ಅಷ್ಟೇ. ಇನ್ನೊಂದು 2 ಸರಿ ಬಡ್ದಿರೇ ಹೆಚ್ಚಾಗಿರೋದು. ಆವಾಗ ನಾಷ್ಟ ಕೊಟ್ಟು ತಿಂದಿರೋರು. ನೀವು ಹಂಗೆ ಅಂದ್ಕೊಂಡು ಹೋಗಿದ್ದೀರಿ ಯಾರೂ ಇಲ್ಲ ಅಂತ. ಇವರು ನೀವು ಯಾರೂ ಇಲ್ಲ, ಎಲ್ಲ ಕೂಲಿಗೆ ಹೋಗಿದ್ದೀರೋ ಊರಿಗೆ ಹೋಗಿದ್ದೀರೋ ಅಂತ ತಿಳ್ಕೊಂಡು ಇವರು ಒಟ್ಟಿಗೇನೂ ತಿಂದಿಲ್ಲ. ನಾನು ಬಂದು 3 ಗಂಟೆಲಿ ಅಡುಗೆ ಮಾಡ್ಕೊಡೋ ಗಂಟೆ ಉಪವಾಸವೇ ಬಿದ್ದವ್ರೆ. ಮೊನ್ನೆ ನಮ್ಮ ಅವ್ವನ ಮನೇಲಿ ಊಟ ಮಾಡ್ಕೊಬಂದು ನೆನ್ನೆ ನಾನು ಮಾಡಿಕೊಟ್ಟಾಗ ತಿಂದಿರೋದು. ಅಯ್ಯೋ, ನಾನು ಕೆಟ್ನಿ, ಎಂಥ ಕೆಲಸ ಆಗೋಯ್ತ್ರವ್ವ. ಹಿಂಗಾಯ್ತದೆ ಅಂತ ಗೊತ್ತಿರಲಿಲ್ಲ ಕಣ್ರವ್ವ. ನಾನೇನೆ ಬೆಳಗ್ಗೆಯ ನಾನು ಅವ್ರ ಮನೆಗೆ ಹೋಗ್ಬೇಕು ಅಂತೇಳಿ ಒಡಗು ಅಪ್ಪವ್ರ ನೋಡ್ಕೊ ಬಾ, ಕೊಡ್ತೀನಿ ಕೊಡು ಅಂತಂದೆ. ಅಮ್ಮಂಗ ಬಾಗ್ಲು ಬಡ್ದು ಯಾರು ಇಲ್ಲ ಕಣೆ, ಬಂದಿಲ್ಲ, ಎಲ್ಲೋ ಅವ್ರ ಮಾವನ ಮನೆಯಾಗೇನೆ ಸೇರ್ಕೊಂಡಿರ್ಬೇಕು,
ಬಿಡು ಅಂತ ಅಂದ. ನಾನು ಎಲ್ಲ ಒಟ್ಟಿಗೆ ಬರ್ತೀರೇನೋ ಅಂತ ತಿಳ್ಕೊಂಡು ಸುಮ್ಕ ಕೂಲಿಗೆ ಹೋದೆ. ಅಲ್ಲಿಂದ ಬಂದ್ಮೇಕು ನೀವ್ಯಾರು ಕಂಡಂಗೆ ಆಗಲಿಲ್ಲ. ಬಾಗ್ಲು ನೋಡಿದೆ ಆರ್ಗದ ಮಾಡಿತ್ತು. ಅಪ್ಪರೆಲ್ಲ ಅವರೇ ಬಿಡು ಚೆನ್ನಾಗಿರಲ್ಲ ಹೋಗೋದು ಅಂತೇಳಿ ನಾನು ಸುಮ್ಕಾದೆ. ಬೆಳಿಗ್ಗೆ ನೀವು ಬಾಗ್ಲು ನೀರು ಹಾಕೋಗ್ಲೇ ಕಣವ, ನಾನು ನೀವು ಅವರೇ ಅಂತ ತಿಳ್ಕೊಂಡಿದ್ದು. ಹ್ಞೂ ಹ್ಞೂ, ನಾನು ನೀವು ಇದ್ದೀರಲ್ಲ ಅಂದ್ಕೊಂಡು ನೋಡು, ಅಕ್ಕಪಕ್ಕದಲ್ಲೇ ಇದ್ರು ಎಂಥ ಕೆಲಸ ಆಗೋಗದೆ. ನಾನು ಬಿರ್ಬನ್ ಬಾಕ್ಲು ನೀರು ಹಾಕಿ ಕಾಪಿಗೆ ಇಕ್ತೆ. ಮಾವಯ್ಯ ಬಂದರು, ಅವರು ಈ ಸ್ವಲ್ಪ ಹೊತ್ತಲ್ಲಿ ಹೋದರು. ಈ ಪುಟ್ಟಿ ಇನ್ನು ಮನೆ ಕಂಡೆ ಅವಳೆ. ಇವರೆಲ್ಲೋ ಕೆಲಸ ಅದೆ ಅಂತೇಳಿ ಮಾವನ ಜೊತೆಲೇ ಹೋದರು. ನಾಷ್ಟ ಏನು ಮಾಡಿದೆ ಇವತ್ತು? ಅವ್ರ ಮನೆ ಕೆಲ್ಸಕ್ಕೆ ಹೋಗೋಕ್ಕಿಲ್ವೇ? ಹೋಗ್ಬೇಕಂಡ್ರವ, ಆಮೇಲೆ ಹೋಗ್ತೀನಿ. ಅಯ್ಯೋ ಬಿಸಿಲೊತ್ತು ಸಾಕಾಯ್ತದ, ಒಂದೇ ಉಸಿರುಗೆ ಮಾಡೋಕ್ಕಾಗಕ್ಕಿಲ್ಲ. ನಿಮ್ಮ ಮನೆ ಪಾಪ 3 ದಿವಸದಿಂದ 3-4 ದಿವಸ ಆಯ್ತು ಏನು ಮಾಡಿಲ್ಲ ಅಂತೇಳಿ ಇಲ್ಲಿ ಮುಗಿಸ್ಬಿಟ್ಟು ಹೋಗೋಣ ಅಂತೇಳಿ ಇಲ್ಲಿಗೆ ಫಸ್ಟ್ ಬಂದೆ. ಅಜ್ಜಾರು ಯಾಕೆ ಬಂದಿದ್ರು ಯಜಮಾನ್ರು? ಏ ಅದೇ ಮಂಗಳಮ್ಮ, ನಮ್ಮ ಪುಟ್ಟಿದ್ದು ಕನಸಿಗೆ ಅದ್ಯಾವುದೋ ಊರಿಗೆ ಹೋಗ್ಬೇಕು ಅಂತ ಹೇಳಿದ್ವಲ್ಲ, ಅದನ್ನು ಮಾತಾಡೋಕ್ಕೆ. ಓ ಹಂಗ, ಸರಿ ಬಿಡಿ. ಹಾಂ, ಎಲ್ಲೋ ಏನೋ ಮಿಸ್ ಹೊಡ್ದಂಗೆ ಆಗ್ತದಲ್ಲ ಮಂಗಳಮ್ಮ. ನಮ್ಮನೆಯವ್ರು ಮೊನ್ನೆ ಮಧ್ಯಾಹ್ನನೇ ಬಂದಿದ್ರು. ಮೊನ್ನೆ ಸಂದೇಲಿ ನೋಡಲಿಲ್ವಾ, ಸಿಗ್ಲಿಲ್ವಾ ನಿಮ್ಗವರು? ಅಲ್ಲಿಂದ 3 ಗಂಟೆ 3:30 ಹಂಗೆ ಬಿಟ್ಟರು. ಇಲ್ಲಿ ಬರೋದು 4 ಗಂಟೆ. ಇನ್ನು ಆಗ್ಲಿದ್ದಂಗೆ ಬಂದಿದ್ರಲ್ಲ, ಆಗಲೂ ನೋಡಲಿಲ್ವಾ ಸಿದ್ದಪ್ಪ ಅವ್ರನ್ನ? ಏ ಇಲ್ಲ ಕಣ್ರವ, ನಾವು 10 ಗಂಟೆ ಈಚೆಲ್ಲ ಇದ್ದವ್ರು ಹೋಗಿ ಮನೆ ಕಂಡಿದ್ದೀವಿ. ಅಷ್ಟು ಗಂಟೆ ನಿಮ್ಮ ಮನೆ ಲೇಟು ಆಗ್ತಿರ್ಲಿಲ್ಲ. ಅದೇ ಯಾವಾಗ ಕಂಡನ? ಇಲ್ಲ, ಬಂದಿರೋ ಅಪ್ಪರು 10 ಗಂಟೆ ಮ್ಯಾಲೆ ಮೀರಿಸ್ದಂಗೆ ಬಂದಿರಬೇಕು, ಅಷ್ಟರೊಳಗೆ ಬಂದಿಲ್ಲ. 10 ಗಂಟೆ ಗಂಟನಾ? ಎಲ್ಲೋಗಿದ್ರು ಇವರು? ಮುರಳಿ ಜೊತೆ ಊರಿಗೆ ಬಂದಿದ್ರು. 10 ಗಂಟೆ ಗಂಟ ಮನೆಗೆ ಬಂದಿಲ್ಲ. ಏನಾರು ಕುಡ್ಗುಡಿ ಹಾಕ್ಕೊಂಡು ಹೋಗಿದ್ರಾ? ಕುಡ್ಕೊಂಡು ಬಂದಿದ್ರೆ ಯಾರೂ ಇಲ್ಲ ಅಂತ. ಮಾಡ್ತೀನಿ ವಿಚಾರಿಸ್ತೀನಿ. ಸರಿ ಮಂಗಳಮ್ಮ, ಅವಳು ಹೆಂಗಿರು ಮನೆ ಕಂಡವಳೆ. ಬಿರ್ಬಿರ್ನ ಗುರ್ಸರ್ಸ್ಬಿಡು. ಬಟ್ಟೆ ಎಲ್ಲ ಈಚೆಲ್ಲ ಹಾಕಿದ್ದೀನಿ, ಒಗ್ದಾಕ್ಬಿಡು. ಪಾತ್ರೆ ಬೇಕಾದ್ರೆ ಈಗ ಆದರೆ ತೊಳೆ, ಇಲ್ಲ ಮಧ್ಯಾಹ್ನ ಬಂದು ತೊಳಿವಂತೆ. ಹೆಂಗಾಯ್ತದ ಹಂಗೆ ಮಾಡು. ನಾನು ಒಂಚೂರು ನಾಷ್ಟ ಮಾಡಿಬಿಡ್ತೀನಿ. ಹಾಂ, ಆ ಬಟ್ಟೆ ಒಂಚೂರು ಮರ್ಚ್ಬಿಡವ. ಆಯ್ತು ಕಣ್ರವ, ಮರ್ಸ್ಕೊಟ್ಟೇನು. ನೀವು ಅದೇ ನಾಶ ಮಾಡೋಗ್ರಿ. ನಾನು ಎಷ್ಟೊತ್ತು ಗುರ್ಸೊರ್ಸಿ ಬಟ್ಟೆ ಜಾಸ್ತಿ ಹಾಕ್ಬಿಟ್ಟು ಮಾಡ್ಕೊಬಿಡ್ತೀನಿ. ಟೈಮ್ ಇದ್ದರೆ ಪಾತ್ರೆನೂ ಈಗಲೇ ತೊಳೆದಾಕ್ಬಿಡ್ತೀನಿ. ಅಂದಂಗೆ ಊರಿಗೆ ಹೋಗ್ಬೇಕು ಅಂದ್ರಲ್ಲ, ಯಾವಾಗ ಏನು ಅಂತ ತೀರ್ಮಾನ ಮಾಡಿದ್ರಾ? ಡೇಟ್ ಗೊತ್ತಾಯ್ತೆ? ಅಯ್ಯೋ, ಡೇಟ್ ಎಂಥದ್ದು ಮಂಗಳಮ್ಮ, ಇನ್ನೊಂದು 3 ದಿವಸದಾಗೆ ಟ್ರೈನ್ ಟಿಕೆಟ್ ಬುಕ್ ಮಾಡ್ತಾರಂತೆ. ಅವತ್ತು ಹೋಗ್ಬಿಟ್ಟು 1 ವಾರ ಆಯ್ತದೆ, ಮುಗಿಸ್ಕೊಂಡು ವಾಪಸ್ ಬರ್ತೀವಿ. ಆಮೇಲೆ ನೋಡು, ಈಗಲೇ ಹೇಳಿದ್ದೀನಿ, ತಿರುಗು ಆಮೇಲೆ ಮರ್ತು ಬಿಡಬೇಡ. ಮನೆ ದಿವಸದಂಗೆ ಲೇಟ್ ಹಾಕಿದ್ರೆ ಅವರೇ ಇಲ್ಲ, ಹತ್ರಕ್ಕೆ ಬರೋದು ಹೆಂಗೆ? ಹಂಗಂಕೋ ಕುತ್ಕೋಬೇಡ. 1 ವಾರ ಇರೋಲ್ಲ, ಯಾರಿಗಾರ ಗೊತ್ತಿತ್ತಾದತ್ತು. ನೀನು ನಿನ್ನ ಗಂಡ ಇಬ್ಬರೂ ಬಂದು ಮನೆಗೆ ನಿನ್ನ ಕೈಲೇ ಕೊಟ್ಟೋಗಿರ್ತೀನಿ. ನಮ್ಮ ಅಂಗಳದಲ್ಲೇ ಮನೆ ಕಂಡಿರಿ. ನಿಮ್ಮ ಮನೆಯವರೆಲ್ಲ ಬಂದಿಲ್ಲ, ಮನೆ ಕಳಿ. ಅಲ್ಲಿ ಪ್ಯಾನ್ ಅದೇ ಮೂಲಲ್ಲಿ ಹಾಯ್ಕೊಂಡು ಅಚ್ಚುಕಟ್ಟಾಗಿ ಅಂಗಳದಲ್ಲಿ ಮಲಿಕೊಳ್ಳಿ. ಬೆಳಗ್ಗೆ ಒಂಚೂರು ಅಷ್ಟಾಗ್ಲ ನಾವು ಗುಡ್ಸೋರ್ಸ್ಬಿಟ್ಟು ಬೀಗ ಹಾಯ್ಕೊಂಡು ನಿಮ್ಮ ಕೆಲಸಕ್ಕೆ ಹೋಗ್ರಿ, ಆಯಿತಾ? ಆಮೇಲೆ ಅಣ್ಣ 7 1 ವಾರ ಹೇಳ್ಬಿಟ್ಟಿದ್ದೀನಿ. ತಿರ್ಗಾ ಇದು ಮಾಡಬೇಡ. ಮತ್ತೆ ತೋಟನೂ ಅಷ್ಟೇ ಗಮನದಲ್ಲಿ ಇಟ್ಕೊಳಕ್ಕೆ ನಿನ್ನ ಗಂಡನಿಗೆ. ಮಕ್ಕಳು ಇಲ್ಲೇ ಮನೆ ಮುಂದೆ ಆಡಲಿ, ನಿಮ್ಮನೆ ಕಡೆಗೂ ನೋಡ್ಕೊತೀರಿ, ಆಯ್ತೇ? ಅಯ್ಯೋ ಯವ್ವ, ಇದೇನು ಚಂದ ಕೇಳಿದ್ರಿ ನೀವು. ಹಾಂ ಅಲ್ಲ, ಹಿಂಗೆ ನಮ್ಮೇಲೆ ನಿಮ್ಮನೆ ಬಿಟ್ಬಿಟ್ಟು ಹೋದಿರೇ? ಏನಾಯ್ತದೆ? ಈ ಕೋಣೆಗಳಿಗೆಲ್ಲ ಬೀಗ ಹಾಕಿರ್ತೀನಿ, ಅಂಗಳದಲ್ಲಿ ಮನಿಕೊಳ್ಳಿ. ನಿಮ್ಮ ಕೆಲಸಗಳು ನೀವು ಮಾಡ್ಕೊಳ್ಳಿ. ರಾತ್ರಿ ಹೊತ್ತು ಇಲ್ಲಿದ್ರೆ ಅಷ್ಟೇ. ಇರೋಕ್ಕೇನಿಲ್ಲ ಕಣ್ರವ. ಸರಿ ಆಯಿತು ಬಿಡಿ. ನೀವು ವಾರಾನ್ಗಟ್ಲೆ ಆಚೆ ಇರ್ತೀರಿ ಮನೆ ಬೀಗ ಹಾಕೋದು. ಏನೋ ನೀವು ಇಷ್ಟೊಂದು ನಮ್ಮನ್ನು ನಂಬಿರೋದ ನಮಗೆ ಹೆಂಗಪ್ಪ ಅಂತ ಭಯ ಆಯ್ತದೆ. ನೋಡಿ ನಾವು ಮಂಗಳಮ್ಮ, ನಂಬಿಕೆಯ ಎಲ್ಲರ ಮೇಲೂ ಇಕ್ತೀವಿ, ಆದರೆ ಉಳಿಸ್ಕೊಳ್ಳೋದು ಕೆಲವ್ರೇ. ಅದಕ್ಕೆ ನಿನ್ನ ನಂಬಿ ಮನೆ ಕೀ ಕೊಟ್ಟೋಗೋದು. ನೀನು ಬಂದಿರು, ಅಚ್ಚುಕಟ್ಟಾಗಿ ನೋಡ್ಕೊ. ನಂಗೆ ಸಿದ್ದಪ್ಪನ ಮೇಲೆ ನಂಬಿಕೆ ಅದೋ ಇಲ್ಲೋ ಗೊತ್ತಿಲ್ಲ, ನಿನ್ನ ಮೇಲಂತೂ ಅದೇ. ಏನು ಆಮೇಲೆ ಮರಿಬೇಡ. ನಾಡಿದ್ದು ಹೊಸಿ ಬೇಗ ಬಾ. ಒಂಚೂರು ಮನೆಯಲ್ಲಿ ಎಲ್ಲ ಜೋಪಾನ ಮಾಡಿಕ್ಬಿಟ್ಟು ಬಟ್ಟೆ ಪ್ಯಾಕ್ ಮಾಡ್ಬೇಕಣ್ಣ. ಬತ್ತಿ ತಾನೇ? ಬರ್ತೀನಿ ಕಣ್ರವ. ಈಗ ಹೋಗ್ರಿ, ಅದೇನು ಕೆಲಸ ನೋಡೋಗ್ರಿ. ನಾ ಇದನ್ನೆಲ್ಲ ಮಾಡಿಬಿಟ್ಟು ಮುಗಿಸ್ಕೊಡ್ತೀನಿ ಕೆಲಸನ. ಹೋಗ್ರಿ. ಸರಿ ಆಯಿತು. ಯಜಮಾನಪ್ಪ ಮೊನ್ನೆ ದಿವಸ ಎಲ್ಲೋ ಕೊಟ್ಟಿರಂಗ ಕಯ್ಯ ಮಾಡ್ತೀನಿ. ಅವರೇ ಇನ್ನೊಂದು ಮಾತು. ಊರಲ್ಲಿ ಹಬ್ಬ ಸಂದಾಕೈತೆ, ತಂಬಿಟ್ಟೇನಾರು ಮಾಡಿದ್ರೇನವ ನೀವು? ಅಯ್ಯೋ, ನೀನು ಹೇಳಿದ್ದಿಟ್ಟ ನಾನು 2 ಉಂಡೆ ಹೆಚ್ಚಾಗೆ ಕಟ್ಟಿಸ್ಕೊ ಬಂದಿದ್ದೀನಿ. ಆಮೇಲೆ ಕೆಲಸ ಮುಗಿಸ್ಬಿಡು, ಕೊಡ್ತೀನಿ. ಅದ್ರ ಜೊತೆಗೆ ಬಾಳೆಹಣ್ಣು ಇಕ್ಕಿದ್ದೀನಿ, ಕೊಡ್ತೀನಿ ಕಣ. ನಾನು ನಿನ್ನ ಗ್ಯಾಪಿಸ್ಕೊಂಡೆ 2 ಉಂಡೆ ಹೆಚ್ಚಾಗಿ ಕಟ್ಟಿಸ್ಕೊ ಬಂದೆ. ಕೊಡ್ತೀನಿ, ತಗೋ ಮಂಗಳಮ್ಮ.